ಬೆಳಗ್ಗೆ ಮಂಜಿನ ಹನಿಯಲ್ಲಿ ಹುಟ್ಟುವ ಕನಸುಗಳು, ಸಂಜೆ ಸಮುದ್ರದ ಅಲೆಗಳಲ್ಲಿ ಮುಗಿಯುವ ಕನಸುಗಳು. ಇಲ್ಲಿ ರಸ್ತೆಗಳಿಗಿಂತ ನದಿಗಳು ಹೆಚ್ಚು ಮಾತಾಡುತ್ತವೆ. ಗಾಳಿಯೂ ಕೂಡ ಚಹಾ ತೋಟಗಳ ವಾಸನೆ ಹೊತ್ತು ತರುತ್ತವೆ. ಅದೇ ಪ್ರಕೃತಿಯ ಸ್ವರ್ಗ ಎಂದೇ ಕರೆಯುವ ಗಾಡ್ಸ್ ಓನ್ ಕಂಟ್ರಿ ಹಾಗೂ ದೇವರ ಸ್ವಂತ ನಾಡು ಎಂದು ಕರೆಯುವ ಕೇರಳ ರಾಜ್ಯಕ್ಕೆ ಸ್ವಾಗತ ಸುಸ್ವಾಗತ. ಮೂಲ ಕೇರಳ ರಾಜ್ಯವು ಪ್ರಾಚೀನ ಕಾಲದಿಂದ ಒಂದು ವ್ಯಾಪಾರ ಕೇಂದ್ರವಾಗಿದ್ದು, ಈ ಮಧ್ಯೆ ಫ್ರೆಂಚರು, ಬ್ರಿಟಿಷರು, ಡಚ್ಚರು ಇವರ ಆಳ್ವಿಕೆಗೆ ಒಳಪಟ್ಟಿದ್ದು 1947ರಲ್ಲಿ ಸ್ವತಂತ್ರವಾಗಿ, ತದನಂತರ 1956ರಲ್ಲಿ ಭಾಷಾ ಆಧಾರದ ಮೇಲೆ ಈ ರಾಜ್ಯವು ರಚನೆಯಾಗಿರುತ್ತದೆ. ಹಾಗಾದರೆ ನಾವು ಇಂದು ಭೇಟಿ ಕೊಡುತ್ತಿರುವ ಜಾಗ ಬಂದು ಕೇರಳ ರಾಜ್ಯದ ಎರ್ನಾಕುಲಂ ಜಿಲ್ಲೆಯ ಅತ್ಯಂತ ಸುಂದರ ನಗರಗಳಲ್ಲೊಂದಾದ ಕೊಚ್ಚಿ. ಈ ಕೊಚ್ಚಿಯನ್ನು ಅರಬ್ಬಿ ಸಮುದ್ರದ ತೀರದಲ್ಲಿರುವ ನಗರವನ್ನು ಅರಬ್ಬಿ ಸಮುದ್ರದ ರಾಣಿ ಸಹ ಎಂದು ಕರೆಯುತ್ತಾರೆ. ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ಸ್ನೇಹಿತರೆ, ಎಕ್ಸಾಕ್ಟಾಗಿ ನಾವಿರೋದು ಕೇರಳ ರಾಜ್ಯದ ಎರ್ನಾಕುಲಂ ಜಿಲ್ಲೆಯಲ್ಲಿ. ಸೊ ನಾವು ಹೋಗ್ತಾ ಇರೋದು ಎರ್ನಾಕುಲಮಿಂದ ಕೊಚ್ಚಿಗೆ. ಸೊ ಅದಕ್ಕಿಂತ ಮುಂಚೆ ನಾವು ಹೇಳಬೇಕಂದ್ರೆ, ಸೊ ನಾವು ಬಂದಿರೋದು 10ರಿಂದ 12 ದಿವಸಗಳ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು, ಈ ಮಧ್ಯೆ ಫಸ್ಟ್ ದಿವಸನೇ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಕೊಚ್ಚಿಯಿಂದ. ಸೊ ನೋಡ್ತಾ ಇರ್ಬೋದು, ಈ ಸಿಟಿ ಇದೆಯಲ್ಲ, ನಾವು ಎರ್ನಾಕುಲಮಿಂದ ಬೈಕ್ನ ರೆಂಟಲ್ ತೊಗೊಂಡು ಇವಾಗ ನೇರವಾಗಿ ಕೊಚ್ಚಿ ಹೋಗ್ತಾ ಇದ್ವಿ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಎರ್ನಾಕುಲಮಿಂದ ಕೊಚ್ಚಿ ಅಪ್ರಾಕ್ಸಿಮೇಟ್ಲಿ ಒಂದು 14ರಿಂದ 16 ಕಿಲೋಮೀಟ್ರ್ ಇರ್ಬೋದು. ಸೊ ನೋಡಿ, ಇಲ್ಲಿಂದ ಡೈರೆಕ್ಟಾಗಿ ನಾವು ರೆಂಟಲ್ ಬೈಕ್ ತೊಗೊಂಡು ಕೊಚ್ಚಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಕ್ಕಂತೂ ಈ ಎರ್ನಾಕುಲಂ ಸಿಟಿ ವ್ಯೂ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಿ, ಒಂಥರ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಹೆಂಗಂದರೆ, ಮೊದಲನೇದಾಗಿ ಇಲ್ಲಿಂದ ಜನಸಂಖ್ಯೆ ಕಡಿಮೆ ಇರೋದು, ಆಮೇಲೆ ಲಿಟ್ರಸಿನೂ ತುಂಬ ಚೆನ್ನಾಗಿದೆ. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯನೇ ನಮಗೆ ಈ ಕೇರಳ ರಾಜ್ಯ. ಸೊ ಹಂಗಾಗಿ ಬನ್ನಿ, ಇವಾಗ ನಾವು ಹೋಗ್ತಾ ಇರೋದು ಈ ಸ್ಟ್ರೀಟ್ ಏನು ಕಾಣಿಸ್ತಾ ಇದೆಯಲ್ವ, ಇದು ಬಂದು ವಾಸ್ಕೋಡಿ ಅಥವಾ ಬ್ಯಾಪ್ಟಿಸ್ಟ್ ಚರ್ಚ್ ಸ್ಟ್ರೀಟ್ ಅಂತ ಕರೀತಾರೆ. ಸೊ ಇಲ್ಲಿಂದ ನೇರವಾಗಿ ಹೋದರೆ ಫೋರ್ಟ್ ಕೊಚ್ಚಿ. ಬನ್ನಿ, ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಫೋರ್ಟ್ ಕೊಚ್ಚಿಗೆ ಫಸ್ಟ್ ರೀಚ್ ಆದ ತಕ್ಷಣ ನಾವು ನೋಡಿದ್ದು ಈ ಫೋರ್ಟ್ ಕೊಚ್ಚಿ ಒಂದು ಮ್ಯಾಪ್ ಇದೆಯಲ್ಲ, ಕ್ಲೀನಾಗಿ ಮ್ಯಾಪ್ನ ಏನೇನಿದೆ ಸುತ್ತಮುತ್ತಲಲ್ಲಿ ಯಾವ್ಯಾವ ಮ್ಯೂಸಿಯಮ್ ಇದೆ, ಏನೇನಿದೆ ಅಂತ ನೀವು ನೋಡ್ಬೋದು. ನೋಡಿದ ತಕ್ಷಣವೇ ಲೋಕಲ್ ಹೆಡ್ಸಿಗೆ ಕೇಳಿದ್ವಿ, ಈ ಸೇಂಟ್ ಫ್ರಾನ್ಸಿಸ್ ಚರ್ಚ್ ಇದೆಯಲ್ಲ, ಈ ಚರ್ಚಿನ ಒಂದು ಇತಿಹಾಸನ ಸ್ವಲ್ಪ ನಾವು ತಿಳ್ಕೊಂಡು ಬರೋದಕ್ಕಿಂತ ಲೋಕಲ್ ಹೆಡ್ಸ್ಗಳಿಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತಲ್ಲ, ಅವ್ರ ಬಾಯಿಂದ ಈ ಚರ್ಚಿನ ಇತಿಹಾಸವನ್ನು ತಿಳ್ಕೊಂಡು ನಾವು ಒಳಗೆ ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಸೊ ಲೋಕಲ್ ಹೆಡ್ಸ್ ಇವರು ಮೋಸ್ಟ್ಲಿ ಗೈಡ್ ಇದ್ದಾರೆ. ಸೊ ಅವ್ರಿಗೆ ಕೇಳಿದ್ವಿ. ಕೇಳಿದ ತಕ್ಷಣ ಅವರು ಆ ಒಂದು ಇತಿಹಾಸನ ಹೇಳಿದರು. ಸೊ ಈ ಚರ್ಚ್ನ ಹೆಸರು ಸೇಂಟ್ ಫ್ರಾನ್ಸಿಸ್ ಅಂತೇಳಿ. ಸೊ ಪೋರ್ಚುಗೀಸರು ಭಾರತದಲ್ಲಿ ನಿರ್ಮಿಸಿರಕ್ಕಂಥ ಮೊಟ್ಟ ಮೊದಲ ಚರ್ಚೆ ಈ ಸೇಂಟ್ ಫ್ರಾನ್ಸಿಸ್ ಚರ್ಚ್ ಆಗಿದೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಇನ್ನೊಂದೇನೆಂದರೆ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಪೋರ್ಚುಗೀಸ್ ನಾವಿಕನೆಂದರೆ ವಾಸ್ಕೋಡಿ ಗಾಮ ಆಗಿರ್ತಾನೆ. ಸೊ ವಾಸ್ಕೋಡಿ ಗಾಮ ಅವನು ಸತ್ತ ನಂತರ ಅವನ ಸಮಾಧಿಯನ್ನು ಈ ಚರ್ಚ್ ಇದೆಯಲ್ಲ, ಈ ಚರ್ಚ್ ಒಳಗಡೆ ಮೊದಲು ಸಮಾಧಿ ಮಾಡಿರ್ತಾರೆ. ಸೊ ಅವನು ಸಮಾಧಿ ಮಾಡಿದ್ಮೇಲೆ ತಿರ್ಗಿ ಅವನ ಮೊಮ್ಮಗ ಬಂದು ಕೆಲವು ವರ್ಷಗಳ ನಂತರ ಅವನ ಅವಶೇಷಗಳು ಏನಿರ್ತಾವಲ್ಲ ಅವನ್ನ ಪೋರ್ಚುಗೀಸ್ನ ಲಿಸ್ಬನ್ನಲ್ಲಿ ಅಲ್ಲಿ ತೊಗೊಂಡೋಗಿ ಅಲ್ಲಿ ಸಮಾಧಿ ಮಾಡಿರ್ತಾರೆ ಅಂತೇಳಿ ಇಲ್ಲಿ ಲೋಕಲ್ ಹೆಡ್ಸ್ ಹೇಳಿರ್ತಾರೆ. ಸೊ ಹಂಗಾಗಿ ಕೊನೆಗೆ ತೋರಿಸ್ತೀನಿ ಬನ್ನಿ, ಅವರು ಸಮಾಧಿ ಮಾಡಿರೋಕ್ಕಂಥ ಪ್ಲೇಸ್ನ ಟಾಂಬ್ ಅಂತ ಕರೀತಾರೆ ಇಂಗ್ಲೀಷೆಲ್ಲ. ಅವನು ಸಮಾಧಿ ಮಾಡಿರೋ ಸ್ಥಳನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ಒಂದು ಕಡೆ ಮೂಲೆಯಲ್ಲಿದೆ, ಅದನ್ನು ಸಮಾಧಿ ಪ್ಲೇಸ್ನ ತೋರಿಸ್ತೀನಿ ಬನ್ನಿ.
ನೀವು ಇವಾಗ ತೋರಿಸ್ತೀನಿ ಬನ್ನಿ. ನೀವು ಇದನ್ನೇನು ನೋಡ್ತಾ ಇದ್ದೀರಲ್ಲ, ಇದನ್ನು ಯಾರೋ ಪೋರ್ಚುಗೀಸ್ನ ನಾವಿಕ ವಾಸ್ಕೋಡಿ ಗಾಮನು ಮೊದಲು ಈ ಚರ್ಚಿನ ಒಳಗಡೆ ಸಮಾಧಿ ಮಾಡಿರ್ತಾರೆ. ಸಮಾಧಿ ಮಾಡಿದ ಮೇಲೆ ಹಲವಾರು ವರ್ಷಗಳ ನಂತರ ಅವನ ಮೊಮ್ಮಗ ಬಂದು ತನ್ನ ದೇಶದ ಪೋರ್ಚುಗೀಸ್ಗೆ ತೊಗೊಂಡು ಅಲ್ಲಿ ಹೋಗಿ ಸಮಾಧಿ ಮಾಡಿರ್ತಾನೆ. ಸೊ ನೋಡಿ, ಇದನ್ನು ಅವನು ಸಮಾಧಿ ಮಾಡಿರೋಕ್ಕಂಥ ಮೊದಲನೇ ಜಾಗ ಇದು. ಸೊ ಈ ಚರ್ಚ್ನ ಒಳಗಡೆ ಇದೆ. ಸೊ ನೋಡ್ಬೋದು. ಸೊ ಇದಾಗಿತ್ತು ಈ ಚರ್ಚ್ನ ಒಂದು ಚುಟುಕು ಇತಿಹಾಸ ಅಂತ ಹೇಳ್ಬೋದು. ಸೊ ಈ ಚರ್ಚ್ ನೋಡೋಕ್ಕೆ ಒಂಥರ ತುಂಬ ಹಳೇದಾಗಿದ್ದರೂ ಒಂಥರ ಐತಿಹಾಸಿಕ ಪ್ಲೇಸ್ ಆಗಿದೆ. ನೀವೇನಾದರೂ ಇಲ್ಲಿ ಫಸ್ಟ್ ವಿಸಿಟ್ ಕೊಟ್ಟಾಗ ಫಸ್ಟ್ ಇದನ್ನು ವಿಸಿಟ್ ಮಾಡಿ ಆಮೇಲೆ ಬೇರೆ ರೀತಿ ಪ್ಲ್ಯಾನ್ ಮಾಡಿ. ಸೊ ಹೊರಗಡೆಯಿಂದ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಲೋಕಲೈಟ್ಸ್ ಇಂಡಿಯನ್ಸ್ಗಿಂತನೂ ಜಾಸ್ತಿ ಇಲ್ಲಿ ವಿಸಿಟ್ ಮಾಡೋರೆ ಫಾರಿನರ್ಸ್ ಜಾಸ್ತಿ. ಸೊ ಹಂಗಾಗಿ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಈ ಐತಿಹಾಸಿಕ ಸ್ಥಳಕ್ಕೆ ವಿಸಿಟ್ ಮಾಡಿ. ಇದ್ರ ಪಕ್ಕದಲ್ಲೇ ಇದು ನೋಡ್ಕೊಂಡ್ಮೇಲೆ ಆಮೇಲೆ ನೀವು ಬೀಚಿಗೆ. ಸೊ ಸ್ನೇಹಿತರೆ, ಈ ಚರ್ಚ್ನ ನೋಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಒಂದು 100-150 ಮೀಟ್ರ್ ದೂರದಲ್ಲೇ ವಾಸ್ಕೋಡಿ ಗಾಮ ಹೌಸ್ ಇದೆ, ಅಂದರೆ ವಾಸ್ಕೋಡಿ ಗಾಮ ಮನೆ ಇದೆ. ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈ ಮನೆ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಮೂಲತಃವಾಗಿ ವಾಸ್ಕೋಡಿ ಗಾಮ ಭಾರತಕ್ಕೆ 3 ಸಲ ಬಂದಿರ್ತಾನೆ. 3 ಸಲ ಬಂದಿರ್ತಾನೆ ಅಂದರೆ 2 ಸಲ ಬಂದು ರಿಟರ್ನ್ ತನ್ನ ದೇಶಕ್ಕೆ ಹೋಗಿರ್ತಾನೆ. ಹೋಗಿ ಬಂದಮೇಲೆ 3ನೇ ಸಲ ಇನ್ನೇನು ತನ್ನ ದೇಶಕ್ಕೆ ಪೋರ್ಚುಗಲ್ಗೆ ರಿಟರ್ನ್ ಹೋಗ್ಬೇಕು ಅಂದ್ಕೊಂಡಿರ್ತಾನೋ ಆ ಟೈಮಲ್ಲಿ ಅವನು ಯಾವುದೋ ರೋಗಕ್ಕೆ ತುತ್ತಾಗಿ ಇಲ್ಲೇ ಸಾಯ್ತಾನೆ. ಅವನು ಇದೇ ಮನೆಯಲ್ಲಿ ಸತ್ತಿರ್ತಾನೆ. ಸೊ ಹಂಗಾಗಿ ಅವನ ಮನೆ ನೋಡ್ಬೋದು ಇದು. ಸೊ ಒಳಗಡೆ ಯಾರಿಗೂ ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶ